ಧನುಷ್ ಅಂತೇಳಿ. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಂದು ಹೊಸ ಚಾನಲ್ ಓಪನ್ ಆಗಿದೆ, ಸೂಪರ್ ಫಾಸ್ಟ್ ಕನ್ನಡ ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಕೆಳಗಡೆ ಅಲಾರಂ ಬಟನ್ ಅಂತ ಬರುತ್ತೆ, ಆ ಅಲಾರಂ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನೇನು ಹೊಸ ವಿಡಿಯೋ ಮಾಡ್ತೀನಿ ಆ ವಿಡಿಯೋ ಎಲ್ಲ ನಿಮಗೆ ಮೆಸೇಜ್ ಮುಖಾಂತರ ತಲುಪುತ್ತೆ. ಇವತ್ತಿನ ವಿಷಯ ಬಂದು ಇದು ಫಸ್ಟ್ ಮಾಡ್ತಾ ಇರೋ ವಿಡಿಯೋ ಇದು. ಇವತ್ತಿನ ವಿಷಯ ಅಂದರೆ ನಮ್ಮ ಮೊಬೈಲ್ ಅಂದರೆ ನಮ್ಮ ಹ್ಯಾಂಡ್ಸೆಟ್ ಕಳೆದೋದ್ರೆ ಆ ಮೊಬೈಲ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ನೀವು ನಿಮ್ಮ ಮೊಬೈಲಲ್ಲೂ ಅಳವಡಿಸ್ಕೊಳ್ಳಿ, ಹಾಗೂ ನಿಮಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಮೊಬೈಲ್ ಕಳೆದೋದ್ರೆ ಅಕಸ್ಮಾತ್ ಅವ್ರು ಓಪನ್ ಮಾಡೋಕ್ಕೋದ್ರೆ ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ನಮ್ಮ ಜಿಮೇಲ್ ಅಕೌಂಟ್ ಅದರಲ್ಲಿ ಇರುತ್ತೆ. ನಾವು ಬೇರೆ ಫೋನಲ್ಲಿ ಜಿಮೇಲ್ ಅಕೌಂಟ್ ಹಾಕಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದ್ರೆ ಆ ಫೋನ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಬನ್ನಿ ಆ ಆ್ಯಪ್ಸ್ ಬಗ್ಗೆ ನೋಡೋಣ, ಆ್ಯಪ್ಸ್ ಹೆಂಗಿದೆ ಅಂತ ನಾವು ನೋಡೋಣ. ಹಾಯ್ ಫ್ರೆಂಡ್ಸ್, ನಾವೀಗ ಆ್ಯಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ನಮ್ಮ ಮೊಬೈಲ್ನಲ್ಲಿರುವಂಥ ಇಂಟರ್ನೆಟ್ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡಾದಮೇಲೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿದ ತಕ್ಷಣ ಗೂಗಲ್ ಪ್ಲೇ ಸರ್ಚ್ಗೆ ಹೋಗಿ ಅಲ್ಲಿ ನೀವು ಫೈಂಡ್ ಮೈ ಡೆವಿಕ್ ಅಂತ ಟೈಪ್ ಮಾಡಿ. ಇಲ್ಲೇ ಬಂತು ನೋಡಿ, ಒಂದು ಗ್ರೀನ್ ಕಲರು ಮಾರ್ಕ್ ಇರೋವಂಥದ್ದು ಫೋನ್ ಇರೋವಂಥದ್ದು. ಈ ಮಾರ್ಕ್ನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನೀವೀಗ ಇನ್ಸ್ಟಾಲ್ ಮಾಡ್ಕೊಬೇಕು. ನಾನೀಗ ಇನ್ಸ್ಟಾಲ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಅಂತಿದೆ. ಇದನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಂಟಿನ್ಯೂ ವಿತ್ ಧನುಷ್ ಅಂತಿದೆ. ಅಂದರೆ ನಿಮ್ಮ ಜಿಮೇಲ್ ಅಕೌಂಟ್ ಇದ್ದರೆ ಅಲ್ಲಿ ನಿಮ್ಮ ಹೆಸರು ಬರುತ್ತೆ. ನನ್ನ ಹೆಸರು ಧನುಷ್ ಅಂತೇಳಿ ನನ್ನ ಹೆಸರು ಅಲ್ಲಿದೆ. ಕಂಟಿನ್ಯೂ ವಿತ್ ಆಗ ನೋಡಿ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನೀವು ಏನು ಪಾಸ್ವರ್ಡು ಟೈಪ್ ಮಾಡ್ತಾ ಇದ್ದೀರಾ ಅದನ್ನು ನೋಡೋಂಗಿದ್ರೆ ನೋಡಿ ಫ್ರೆಂಡ್ಸ್, ನೋಡ್ಬೋದು. ನೀವು ನೋಡಬಾರ್ದು, ಹಂಗೆ ಟೈಪ್ ಮಾಡಬೇಕು ಅಂದರೆ ಹಿಂಗೆ ಕ್ಲಿಕ್ ಮಾಡಿ, ಗೊತ್ತಾಗಲ್ಲ. ಪಕ್ಕದಲ್ಲಿರೋರು ನೀವು ಏನೇನು ಟೈಪ್ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಕೊತಾರೆ. ಈ ಥರ ಮಾಡಿದ್ರೆ ನೀವು ಪಕ್ಕದಲ್ಲಿರೋರು ನೋಡ್ಕೊಳಕ್ಕಾಗಲ್ಲ. ಈಗ ಸೈನ್ ಇನ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಓಪನ್ ಆಯಿತು. ನನ್ನ ಮೊಬೈಲು LOF Wind 7 74% ಚಾರ್ಜಿಂಗ್ ಇದೆ ನನ್ನ ಮೊಬೈಲಲ್ಲಿ. ಲೊಕೇಶನ್, ನೀವೀಗ ಇದು ಓಪನ್ ಆದಮೇಲೆ ಲೊಕೇಶನ್ ಅಂತಿರುತ್ತೆ, ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಈಗ ತಿರ್ಗಾ ರೀಟ್ರೈ ಕೊಡಿ. ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ಇದು ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇರೋದು ನೈಸ್ ರೋಡ್ ಪಕ್ಕ ಪಿಲ್ಗಾನಹಳ್ಳಿ ಅನ್ನೋ ಗ್ರಾಮದಲ್ಲಿರೋದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿದೆ ಅಂತ ತೋರಿಸ್ತಾ ಇದೆ. ನೀವು ಇದು ನನ್ನ ಮೊಬೈಲಲ್ಲಿ ನೋಡ್ತಾ ಇರೋದು ಫ್ರೆಂಡ್ಸ್. ಈಗ ಬೇರೆ ಮೊಬೈಲಲ್ಲಿ ನಮ್ಮ ಮೊಬೈಲ್ ಎಲ್ಲಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಬೇರೆ ಫೋನ್ನ ತೊಗೊಂಡಿದ್ದೀನಿ. ಅಂದರೆ ನೀವು ಅದು ಇದು ಎರಡು ಒಂದೇ ಅಂದ್ಕೊಂಬಿಡಿ. ನಾನು ಸೆಟ್ಟಿಂಗ್ಸ್ ಆ ಥರ ಮಾಡ್ಕೊಂಡಿದ್ದೀನಿ. ಎರಡು ಫೋನ್ ಇದೆ ನನ್ನ ಹತ್ರ. ಈಗ ಆಲ್ರೆಡಿ ಈ ಫೋನಲ್ಲೂ ನಾನು ಆ್ಯಪ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಫೋನ್ ಕಳೆದೋದ್ರೆ ಇನ್ನೊಂದು ಮೊಬೈಲ್ ಇಸ್ಕೊಂಡು ಅದರಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವೀಗ ಮೊಬೈಲಲ್ಲಿರೋ ಆ್ಯಪ್ನ ಓಪನ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಇದರಲ್ಲಿ ಈ ಫೋನಲ್ಲೂ ಜಿಮೇಲ್ ಅಕೌಂಟ್ ಇದೇ ಹಾಕ್ಕೊಂಡಿದ್ದೀನಿ. ನೀವು ಅಕಸ್ಮಾತ್ ನೀವು ಬೇರೆ ಇದ್ದರೆ ನೋಡಿ, ಇದು ಬೇರೆ, ಇದು ಬೇರೆ, ಇದು ಬೇರೆ ಫ್ರೆಂಡ್ಸ್. ಇದು ನೋಡಿ, ಇದು ನಾನು ಹಾಕ್ಕೊಂಡಿರೋ ಜಿಮೇಲ್ ಅಕೌಂಟ್ ಇದು. ಈಗ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ನಾನು ಆ ಫೋನಲ್ಲಿ ಹಾಕ್ಕೊಂಡಿರೋ ಜಿಮೇಲ್ ಅಕೌಂಟು ಇದೆ ಫ್ರೆಂಡ್ಸ್. ಈ ಫೋನಲ್ಲಿರೋ ಜಿಮೇಲ್ ಅಕೌಂಟು ಇದೆ. ನಾನೀಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಬೇರೆಯವ್ರು ಯಾರಾದರೂ ಟ್ರೈ ಮಾಡಿದ್ರೆ ನೋಡಿ, ನಾನೇನೋ ಪಾಸ್ವರ್ಡ್ ಹೊಡಿತೀನಿ ತಗೊಳಲ್ಲ ಫ್ರೆಂಡ್ಸ್, ಅದು ಓಕೆ ಆಗಲ್ಲ. ನೋಡಿ, ಪಾಸ್ವರ್ಡ್ ಇಸ್ ಇನ್ಕರೆಕ್ಟ್ ಅಂತ ಬರುತ್ತೆ.
ಈಗ ನನ್ನ ಪಾಸ್ವರ್ಡ್ನ ನಾನು ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಓಪನ್ ಆಗಿದೆ. ಇದರಲ್ಲಿ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ರೀಟ್ರೈ ಕೊಡಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲಿದೆ ಅಂತ ತೋರಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇದೆ. ಇದೇ ಥರ ನೀವು ನಿಮ್ಮ ಮೊಬೈಲ್ನಲ್ಲಿ ಆ್ಯಪ್ಸ್ ಹಾಕ್ಕೊಂಡು ಇದನ್ನು ಜಿಮೇಲ್ ಅಕೌಂಟ್ನ ಲಾಗಿನ್ ಮಾಡಿಕೊಂಡ್ರೆ ನೀವು ಪ್ರತಿ ಒಂದು ಸಲಿನೂ ನೀವು ಈ ಆ್ಯಪ್ಸ್ನ ಓಪನ್ ಮಾಡಬೇಕಂದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ಬಂದಾಗ ಪ್ರತಿ ಸಲಿನೂ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಯಾಕಂದರೆ ನೀವು ಆಟೋಮೆಟಿಕ್ ಅಂತ ಕೊಟ್ಬಿಟ್ರೆ ನೀವು ಮೊಬೈಲು ಕಳ್ತನ ಆಗಿದ್ರು ನೀವು ಗೊತ್ತಾಗ್ಬಿಡುತ್ತೆ. ಆಗ ಅವ್ರು ಕಳ್ತನ ಮಾಡಿರೋರು ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ಕಂಡುಹಿಡಿದ್ಬಿಡ್ತಾರೆ. ಅಕಸ್ಮಾತ್ ನೀವೇನಾದರೂ ಈ ಮೊಬೈಲ್ ಎಲ್ಲಿದೆ ಅಂತ ಕಂಡುಹಿಡಿದ್ಬಿಡ್ತೀರಾ ಅಂದ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಾಕ್ತಾರೆ ಫ್ರೆಂಡ್ಸ್. ಇದು ಏನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಸೊ ದಯವಿಟ್ಟು ಇದನ್ನು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಇದು ಹಿಂಗೆ ಇರಲಿ. ಮೊಬೈಲ್ ಕಳುವಾದರೆ ನೀವು ಬೇರೆ ಫೋನಲ್ಲಿ ಈ ಆ್ಯಪ್ಸ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆ ಮೊಬೈಲಲ್ಲಿ ನಿಮ್ಮ ಜಿಮೇಲ್ ಅಕೌಂಟು ಪಾಸ್ವರ್ಡ್ ಹಾಕಿದ್ರೆ ಈ ಮೊಬೈಲು ನಿಮ್ಮ ಕಳುವಾಗಿರೋ ಫೋನು ಎಲ್ಲಿದೆ ಅಂತ ಆ ಮೊಬೈಲು ಟ್ರ್ಯಾಕ್ ಮಾಡಿ ತೋರಿಸುತ್ತೆ. ಆ ಮೊಬೈಲಲ್ಲಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.